ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಮತ್ತೊಂದು ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಸೂರಿಂಗ್ ಹಂಗೆ ನಮಸ್ಕಾರ ಮಾಡ್ತಾ ಇವತ್ತು ನಮ್ಮ ಬಿಸ್ನೆಸ್ ಹೇಗಿರುತ್ತೆ, ದಿನ ಹೇಗಿರುತ್ತೆ ಎಲ್ಲ ನೋಡೋಣ ಬನ್ನಿ. ಕೆಳಗಡೆಯಿಂದ ಕ್ಲೋಸ್ ಮಾಡ್ಕೊ ಹೋಯ್ತಾ ಇದ್ದೀನಿ. ಇವಾಗ ಏನೇನೋ ವೆಸ್ಟ್ ಬಿಸ್ನೆಸ್ಸು ಬಿಸ್ ಕೆಳಗಡೆ. ಇವತ್ತು ವೆಸ್ಟ್ ಬಿಸ್ನೆಸ್ಸೇ. ನೆನ್ನೆ ಭಾನುವಾರ ಕಂಪ್ನಿಗಳ ರಜಾ, ಇವತ್ತು ಹುಣ್ಣಿಮೆ, ಅದರಿಂದ ಅದರ ಸೋಮವಾರ ಹುಣ್ಣಿಮೆ ಎರಡೂ, ಅದರಿಂದ ನಾನು ಬಿಸ್ನೆಸ್ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಹಿಂಸೆ ಆಗ್ಬಿಟ್ಟೈತೆ, ತಲೆನೋವು ಬರ್ತೈತೆ. ಬಿಸ್ನೆಸ್ ಇಲ್ಲದೆ ಹೋದರೆ ಬೇಜಾರಾಗೋಗ್ಬಿಡುತ್ತೆ. ಇದ್ರ ಮಧ್ಯದಲ್ಲಿ ಯಾರೋ ಪಾಪ ಪುಣ್ಯಾತ್ಮ ಇಲ್ಲಿ ಊಟಕ್ಕೆ ಬರ್ತಾರೆ ಡ್ರೈವರ್ಗಳು, ಅವರು ತಗೊಳ್ಳೋಣ ಅಂದ್ಕೊಂಡು ಒಂದು ಬಾಕ್ಸು ಬಿಸ್ಕೆಟ್ ಕೊಟ್ಬಿಟ್ಟು ಹೋಗೋರೆ. ಚೆನ್ನಾಗಿದ್ದಾವೆ. ಯಾರು ಇದ್ರ ಬಿಸ್ಕೆಟು ಒಂಥರ ಕ್ರೀಮಲ್ಲ, ಮಾಮೂಲಿ ಗುಡ್ಡೆ ಬಿಸ್ಕೆಟ್ ಥರ ಚೆನ್ನಾಗಿದ್ದಾವೆ. ಈಗ ಇದು ಎತ್ಕೊಂಡು ಈಗ ಹೋಯ್ತಾ ಇದ್ದೀನಿ. ಹೋಗೋಣ ಹೋಟ್ಲ್ ಹತ್ರ, ಅಲ್ಲೇನು ಕತೆ ಆಗೈತೆ ನೋಡೋಣ. ಗುರು ಹೋಟ್ಲೆಲ್ಲ ಕ್ಲೋಸ್ ಮಾಡಾಯಿತು. ಇವಾಗ ಜಸ್ಟ್ ಎಲ್ಲಾನು ಎತ್ತಿಕ್ಬಿಟ್ಟು ಶಿಸ್ತಾಗಿ ಕುಂತ್ಬಿಟ್ಟಿದ್ದೀನಿ. ಹೆಂಗೆ ಸಾಕಾಗೈತೆ ಅಂದರೆ ಪಾದ ಪಣ 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 ಅಂತೈತೆ, ಸಖತ್ತು ಸುಸ್ತು. ಇವತ್ತು ಮೊಬೈಲ್ ಕ್ಯಾಂಟೀನಲ್ಲಿ ಬಿಸ್ನೆಸ್ ಇಲ್ಲ, ಬಟ್ ಇಲ್ಲಿ ನಮ್ಮ ಹೋಟ್ಲಲ್ಲಿ ಬಿಸ್ನೆಸ್ ಚೆನ್ನಾಗಾಯಿತು. ಕೆಲಸ ಕಾರ್ಯ ತುಂಬ ಜಾಸ್ತಿ ಇತ್ತು. ಇವತ್ತಿನ ಬಿಸ್ನೆಸ್ಸು ಅರ್ಧ ಓಕೆ ಅರ್ಧ ನಾಟ್ ಓಕೆ. ಯಾಕೆ ಅಂದರೆ ಹೋಟ್ಲಲ್ಲಿ ಆಗೈತೆ, ಮೊಬೈಲ್ ಕ್ಯಾಂಟೀನಲ್ಲಿ ಆಗಿಲ್ವಲ್ಲ, ಅದರಿಂದ. ಈಗ ಟೈಮು 10:30 ಆಗೈತೆ. ದಿನ ಬೆಳಗ್ಗೆ ಎದ್ದಾಗ ಹೇಳ್ತೀನಲ್ಲ, ಲೇಟ್ ಆಯಿತು ಇವತ್ತು ಲೇಟ್ ಆಗಿದೆ ಅಂತ. ಈಗ ನೋಡಿ ಟೈಮ್ ಆಲ್ರೆಡಿ 10:30. ಇವಾಗ ಹೋಗಿ ಇನ್ನೂ ಸ್ನಾನ ಮಾಡಿ ಊಟ ಮಾಡಿ ಅದು ಇದು ಅಂದ್ಕೊಂಡು ಮಲಗೋ ಅಷ್ಟರೊಳಗಡೆ ಆಲ್ರೆಡಿ 10:30, 11:30, 12:30, 1 ಗಂಟೆನೇ ಆಗೋಯ್ತದೆ. ಇನ್ನು ಮತ್ತೆ ಬೆಳಗ್ಗೆ ಎದ್ದೊಳ್ಳೋದೇ ದೊಡ್ಡ ಕಷ್ಟ. ಆದಷ್ಟು ಬೇಗ ಕ್ಲೋಸ್ ಮಾಡೋಣ ಅಂತ ಅನ್ಕೊತೀನಿ. ಈಗ ನೋಡಿ ಒಂದು ಇಬ್ಬರಾಳು ಬಂದಿದ್ರು ಪುಣ್ಯಾತ್ಮರು. ಇಲ್ಲೊಂದು ಟೇಬಲ್ ಹಾಕಿ ಮಾಮೂಲಿ ಊಟ ಕೊಟ್ಟಿದ್ದಾರೆ, ಎಗ್ ರೈಸು. ಎಷ್ಟೊತ್ತು ಕಾಯಿಸಿದ್ರು ಅಂದರೆ ನಿಧಾನಕ್ಕೆ ಊಟ ಮಾಡಿದ್ರು, ಎಣ್ಣೆ ಹೊಡ್ಕೊಂಡು ಟೈಟಾಗಿದ್ರು. ರೆಗ್ಯುಲರ್ ಕಸ್ಟಮರ್ ಬೇರೆ. ಎದ್ದೋಗಿ ಬೇಗ ಹೋಗೇನೋಕ್ಕಾಗಲ್ಲ. ನಾನು ಎಗ್ ರೈಸ್ ಆಗೋಗಲೇ ಸುಮ್ಮನೆ ಪಾರ್ಸಲ್ ಕಟ್ಬಿಡ್ತೀನಿ ಅಂತಂದೆ. ನೈ ಇದು ಹಿಂದಿಯವರು ಇಲ್ಲೇ ಕೊಡಿ ಅಂತಂದರು. ಅಲ್ಲಿ ರೂಮಲ್ಲಿ ಹೋಗಿ ಊಟ ಮಾಡೋಕ್ಕಾಗಲ್ಲ, ಇಲ್ಲೇ ಕೊಡಿ ಅಂತ. ರೆಗ್ಯುಲರ್ ಕಸ್ಟಮರು ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಇಷ್ಟೋರ ಮಾಡ್ಕೊಳಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಕೊಟ್ಟೆ. ಎಲ್ಲನೂ ಹೋಟ್ಲು ಕ್ಲೋಸ್ ಮಾಡಿ ಎಲ್ಲನೂ ಎತ್ತಿಕ್ಕಾದರೂ ಕೂಡ ಅವ್ರು ಎದೊಳ್ಳಿಲ್ಲ. ಹಂಗೋ ಸಾಕಾಯ್ತೈತೆ, ಎಷ್ಟೊತ್ತು ಒಯ್ತಾರೆ ಅಂದ್ಕೊಂಡು. ಆಮೇಲೆ ಪುಣ್ಯಾತ್ಮರು ಹೋದರು. ಈಗ ಅವ್ರನ್ನೂ ಕಳಿಸ್ಬಿಟ್ಟು ಈಗೆಲ್ಲ ಎತ್ತಿಕ್ಕಾಗಿ ಇನ್ನು ಸ್ವಲ್ಪ ಒಂದು 2 ನಿಮಿಷ ಈಗ ಟಕ್ಕಂತ ಅಕೌಂಟು ಬಿಸ್ನೆಸ್ ಎಲ್ಲ ನೋಡಿಕೊಂಡು ಐಟಮ್ಸ್ ಕಡೆದೆಲ್ಲ ನೋಡಿಕೊಂಡು ಲೆಕ್ಕಾಚಾರ ಒಂದ್ಸಲ ನೋಡಿಕೊಂಡು ಹೋಗೋಣ ಮನೆಗೆ. ಯಾರೋ ನಮ್ಮ ಅಭಿಮಾನಿ ಅಂತೇನಲ್ಲ ಪಾಪ, ಯಾರೋ ಮೊಬೈಲ್ ಕ್ಯಾಂಟೀನ್ ಹತ್ರ ಬರ್ತಾರೆ, ರೆಗ್ಯುಲರಾಗಿ ಊಟಕ್ಕೆ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಅವರು ಒಂದು ಬಾಕ್ಸ್ ಬಿಸ್ಕೆಟ್ ತಂದು ಕೊಟ್ಬಿಡೋರು. ಗುರು ತೋರಿಸ್ತೀನಿ ರೀ, ನೀವೇನು ನೋಡ್ತಾ ಇದ್ದೀರೋ ಇದು ಪೂರ್ತಿ ಒಂದು ಬಾಕ್ಸ್ ತಂದು ಕೊಟ್ಟಿದ್ದಾರೆ. ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮಾಮೂಲಿ ಬಿಸ್ಕೆಟ್. ಇದನ್ನು ಇದ್ರ ಕಂಪ್ನಿದು, ಬ್ರಿಟನ್ಯದು. ತುಂಬ ದಿನ ಕೇಳ್ತಿದೆ, ಎಲ್ಲ ಏನೋ ಅಷ್ಟೊಂದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನಮಗೂ ಒಂದು ತಗೊಂಬಂದು ಕೊಡಿ ಅಂತ. ಅವ್ರ ಪಾಪ ನೋಡಿ ಒಂದು ಬಾಕ್ಸೇ ತಂದು ಕೊಟ್ಬಿಟ್ಟವ್ರೆ. ತುಂಬ ಇದೆ. ನಾನು ಮೊಬೈಲ್ ಕ್ಯಾಂಟೀನ್ ಹತ್ರ ಕೆಲವೊಬ್ರು ಕೊಟ್ಟೆ, ಅಲ್ಲಿಂದ ಬಂದು ಇಲ್ಲೊಬ್ರು ಒಂದು 2-3 ಕೊಟ್ಟೆ. ಮೇಲ್ಗಡೆ ಏನು ಇವಾಗ ಒಂದು ಲೈನ್ ಇತ್ತು ಅದೆಲ್ಲ ಅದು ಖಾಲಿ ಆಗೈತೆ. ಈಗ ಮನೆಗೆ ನಾವೇ ಎಲ್ಲ ಖಾಲಿ ಮಾಡ್ಕೋಬೇಕು. ಅಂದರೆ ಏನು ಗೊತ್ತಾ, ಬಿಸ್ನೆಸ್ ಅಂದರೆ ಬರೀ ಬಿಸ್ನೆಸ್ಸೇ ಅಲ್ಲ, ಪ್ರೀತಿ ವಿಶ್ವಾಸ ಅಂತಾರಲ್ಲ, ಇದೇ ಥರ ನಂಗೆ ತುಂಬ ಬರ್ತಾ ಇರುತ್ತೆ. ಈಗ ಬಿಸ್ಕೆಟ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಜ್ಯೂಸ್ ಬರುತ್ತೆ, ಮತ್ತು ಬಿಸ್ಕೆಟ್ ಬರುತ್ತೆ. ಆಮೇಲೆ ಬೆಣ್ಣೆ ಮುರುಕ್ತಾರದು ಯಾವುದೋ ಒಂದು ಬಿಸ್ಕೆಟು ಅವರು ಟಾಟಾ ಎಸಿಲ್ ಬರ್ತಾರೆ ಪಾಪ, ಅವ್ರು ತಂದು ಕೊಡ್ತಾರೆ. ಅದು ಬಿಟ್ಟರೆ ಇನ್ನು ಕೆಲವೊಬ್ಬರು ಈ ಬಾಕ್ಸಿಂಗ್ ಟೇಪು ಏನೇನೋ ಒಂದೊಂದ್ಸಲ ಅವೆಲ್ಲ ತಂದು ಕೊಡ್ತಾರೆ. ಅದೊಂದು ಬಾಕ್ಸಿಂಗ್ ಟೇಪ್ ಎಲ್ಲ ಐತೆ ಅಲ್ಲಿ, ಒಂದು 2-3 ಹಂಗೆ ತುಂಬ ಜನ. ಅದು ಇದು ಮೊನ್ನೆ ಯಾರೋ ಆಟೋದು ನಾವು ಅಣ್ಣ ಚಾಕ್ಲೇಟ್ ಕೊಟ್ಟ, ಹಂಗೆ ತುಂಬ ಐಟಮ್ ಕೊಡ್ತಾ ಇರ್ತಾರೆ. ಇಲ್ಲ ಕ್ಲೋಸು, ಕ್ಲೋಸು ಎಲ್ಲ ಖಾಲಿ ಆಗಿರೋದಕ್ಕೆ ಕ್ಲೋಸ್ ಮಾಡಿದ್ದೀನಿ. ಏನೂ ಇಲ್ಲ, ಎಲ್ಲ ಖಾಲಿ. ಇವಾಗೆಲ್ಲ ಕ್ಲೋಸ್ ಮಾಡಾಯಿತು, ಕ್ಲೋಸ್ ಮಾಡಾಗೈತೆ. ಪಾಪ ಯಾರೋ ಊಟ ಕೇಳ್ತಿದ್ದಾರೆ. ಹಿಂಗೆ ಊಟಕ್ಕೆ ಎಷ್ಟು ಕಷ್ಟ ನೋಡಿ.
ನಾನು ಇದ್ಯಾರಪ್ಪ ಅಂತೀನಿ, ಅಲ್ಲಿಂದ ರೋಡಿಂದ ಕೂಗಿ ಕೇಳ್ತವ್ರೆ, ಒಂದು ಊಟನೂ ಇಲ್ವಾ ಅಂತ ಕೇಳ್ತವ್ರೆ ಪಾಪ. ಒಂದು ಊಟನೂ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಹಿಂಗೆ ಒಂದೊಂದು ಸಲ ತುಂಬ ಕಷ್ಟ ಊಟಕ್ಕೆ. ನಾನು ಕೂಡ ತುಂಬ ಅಲ್ದುಬಿಟ್ಟಿದ್ದೀನಿ ಒಂದೊಂದು ಸಲ. ನಾನು ಕಂಪ್ನಿಗೆ ಹೋಗುವಾಗ ಒಂದೊಂದು ಸಲ ಎಷ್ಟು ಹಿಂಸೆ ಆಯ್ತಿತ್ತು. ಯಾವುದು ಬೇಡ ಗುರು, ಮೊನ್ನೆ ನಮ್ಮ ಹೋಟ್ಲು ಕ್ಲೋಸ್ ಮಾಡಿದ್ದೀನಿ ಅಂತ ಅಂದಲ್ಲ, ಅವಾಗ ಮನೆಯಲ್ಲೂ ಎಲ್ಲೂ ಇತ್ತಿಲ್ಲ. ಮನೆಯಲ್ಲೂ ನಮ್ಮ ವೈಫು ಎಲ್ಲ ಊರಿಗೆ ಹೋಗಿದ್ರು ಹಬ್ಬಕ್ಕೇನೋ. ನಮ್ಮಪ್ಪ ಏನು ಮಾಡಿದ್ರು, ಸಾಯಂಕಾಲನೇ ಪಕ್ಕದ ಹೋಟೆಲೇ ಒಂದು ಊಟ ತಗೊಬಿಟ್ಟಿತ್ತು. ಇಲ್ಲೆಲ್ಲ ನಮ್ಮದ್ರಲ್ಲಿ ಊಟ ಎಲ್ಲ ಏನಿಲ್ವಲ್ಲ, ಕ್ಲೋಸ್ ಮಾಡಿದ್ವಲ್ಲ. ಫ್ಯಾನ್ ಅಪ್ ಮಾಡ್ತೀನಿ, ಸೆಕೆ ಇದೆ, ಬಟ್ ವಯಸ್ಸು ಕೇಳಲ್ಲ ಅನಿಸುತ್ತೆ. ಅವತ್ತು ಏನು ಮಾಡಿದೆ, ಸರಿ ಆಯ್ತು ನೋಡೋಣ ಅಂತ ನಮ್ಮ ಏರಿಯಾದಲ್ಲಿ ನಾನ್ ವೆಜ್ ಇತ್ತಲ್ಲ, ಒಂದು 2 ವೆಜ್ ಹೋಟ್ಲಿದ್ದೆ, ಹೋಗಿ ಕೇಳ್ತೀನಿ, ಊಟನೇ ಇಲ್ಲ. ಸರಿ ಅಂತ ಇನ್ನೇನು ಮಾಡ್ತೀರಾ, ನಾನೇ ಬಂದ್ಬಿಟ್ಟು ಒಂದು 10:30 ಆಗಿತ್ತು. ಏನು ಗೊತ್ತಾ, ದಿನ ನಮ್ಮ ಹೋಟ್ಲಲ್ಲೇ ಕೆಲಸ ಮಾಡಿ ಊಟ ಮಾಡೋಕ್ಕೂ ಬೇಜಾರು. ಏನೋ ತಿನ್ನೋಣ ಅಂದ್ಕೊಂಡು ನೋಡಿದೆ, ಏನೂ ಸಿಗಲಿಲ್ಲ. ತಿರ್ಗಾ ಬಂದು ನಾನೇ ಕುಕ್ಕರಲ್ಲಿ ಅನ್ನ ಹಾಕ್ಕೊಂಡು ಸ್ವಲ್ಪ ಈ ಗ್ರೇವಿ ಇತ್ತು, ಅದರಲ್ಲೇ ಹೆಂಗೋ ಊಟ ಮಾಡಿಕೊಂಡೆ. ಮಾಮೂಲಿ ಬಿಸಿ ಮಾಡಿರ್ತೀವಲ್ಲ, ಆ ಗ್ರೇವಿಯಲ್ಲಿ ಹೆಂಗೋ ಊಟ ಮಾಡಿಕೊಂಡೆ. ನನಗೆ ಊಟ ತುಂಬ ಕಷ್ಟ, ಸಿಗೋಲ್ಲ ಒಂದೊಂದು ಸಲ. ನೋಡಿ ಪಾಪ, ಯಾರು ಆಲೆ 10:30 ಆಗೈತೆ. ಇವಾಗ ಇನ್ನೇಲಿ, ಇವಾಗ ಅವ್ರು ಏನು ಮಾಡ್ತಾರಲ್ಲ, ಊಟ ಎಲ್ಲೂ ಸಿಗೋಲ್ಲ, ಇವಾಗ ಮಲ್ಕೊತಾರೆ ಹಂಗೇನೆ ಖಾಲಿ ಹೊಟ್ಟೆಲಿ. ನನಗೆ ಕೆಲ್ಸಕ್ಕೆ ಹೋಗೋರು ತುಂಬ ಕಷ್ಟನೇ. ಅವಾಗಲೇ ಹೇಳ್ತಿದ್ದೆ, ಅದೇ ಹಿಂಗೆ ಏನೇನೋ ತಂದು ಕೊಡ್ತಾ ಇರ್ತಾರೆ ಅಂತ, ಜ್ಯೂಸು ಗೀಸು ಅದು ಇದು ತುಂಬ ಐಟಮ್ ಬರ್ತಾ ಇರುತ್ತೆ ಗುರು. ಹಿಂಗೇನೆ ಹಂಗೆ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಜನನ ಹತ್ರ ಹಂಗೆ ಇದ್ದೀವಿ ನಾವು, ಮಾತಾಡೋದಾಗಿರ್ಬೋದು, ವಿಶ್ವಾಸದಲ್ಲಾಗಿರ್ಬೋದು. ಬರೀ ಬಿಸ್ನೆಸ್ ಅಂದರೆ ಬರೀ ಬಿಸ್ನೆಸ್ಸಲ್ಲೇ ಇಲ್ಲ ನಾವು, ಒಂದು ಮಾತುಕತೆಯಲ್ಲೂ ಕೂಡ ಹಂಗಿದ್ದೀವಿ, ಒಂದು ವಿಶ್ವಾಸದಲ್ಲಿ ಚೆನ್ನಾಗಿದ್ದೀವಿ. ಏನೇ ಇದ್ರೂ ತಗೊಬಂದು ಕೊಡೋದು, ಫುಡ್ ಐಟಮ್ಗಳಾಗಿರ್ಬೋದು, ಯಾವ್ದಾರು ಐಟಮ್ಗಳಾಗಿರ್ಬೋದು, ನಾವು ಬೇರೆ ಬೇರೆ ಥರ ತುಂಬ ಬಂದಿದ್ದಾವೆ. ಅಂದರೆ ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ, ಬಿಸ್ನೆಸ್ ಅಂದರೆ ಬರೀ ಬಿಸ್ನೆಸ್ ರೀತಿಲ್ಲ ನೋಡಬಾರ್ದು. ಒಂದು ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಒಂದು ಎಕ್ಸಾಂಪಲ್, ಈಗ ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ ಮಾಡೋದ್ಮೇಲೆ ತುಂಬ ಜನ ಹೇಳ್ತಾರೆ, ಮಾಡೋಣ. ಇವತ್ತು ಸಾಯಂಕಾಲ ಒಬ್ರು ಯಾರೋ ಬಂದಿದ್ದರು, ಅವ್ರು ಹೇಳ್ತಿದ್ರು, ಅಣ್ಣ ನೀನು ಇನ್ನೂ ಡಿಫ್ರೆಂಟಾಗಿ ಮಾಡಬೇಕಣ್ಣ ವೀಡಿಯೋಸ್ಗಳಂತ. ಅಂದರೆ ಡಿಫ್ರೆಂಟ್ ಅಂದರೆ ಒಂದು ಎಕ್ಸಾಂಪಲ್, ಯಾವುದೋ ಒಂದು ಚಾಲೆಂಜಿಂಗ್ ವೀಡಿಯೋಸ್ಗಳಾಗಿರ್ಬೋದು. ಈಗ ಒಂದು ಯಾವ ಥರ ಅಂದರೆ, ಈಗ ಜೊಮೊಟೊ ಹೊಡಿತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗೈತೆ ಅದನ್ನೆಲ್ಲ ಮಾಡಬೇಕಂದ್ರೆ, ಊಟ ಇಲ್ಲ ಖಾಲಿ ಅಣ್ಣ, ಇನ್ನೆಲ್ಲೂ ಸಿಗೋಲ್ಲ, ಅಲ್ಲೇ 10:30 ಅಲ್ಲ, ಬಿಡದಿಗೆ ಹೋಗ್ಬೇಕಾಯ್ತದೆ, ಅಲ್ಲೂ ಇನ್ನೊಂದು ಕ್ಲೋಸ್ ಅಲ್ಲ 10:30. ಇನ್ನೂ ಊಟ ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ಆ ಕಡೆ ಗೊತ್ತಿಲ್ಲ, ಬಿಡದಿಗೆ ಹೋಗ್ಬೇಕಾಗುತ್ತೆ ನೋಡಿ, ಒಂದ್ಸಲ ಬಿಡದಿ ಕಡೆ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ. ಊಟಕ್ಕೆ ಕಷ್ಟ ಅಂತ ಅಂದಲ್ಲ, ತುಂಬ ಅವಾಗಲೇ ಒಂದು 2 ಬಂದರು. ಇನ್ನು ಪಾಪ ಕೇಳ್ಕೊಂಡು ಹೋಗ್ತಿದ್ದಾರೆ. ಪಾಪ ಊಟಕ್ಕೆ ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ನಾನು ಇನ್ನೂ ಇವಾಗ ಹೋಟ್ಲ್ ಓಪನ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಇನ್ನೂ ಎಷ್ಟು ಜನ ಬರ್ತಾರೆ. ನಮ್ಗೆ ಕೇಳಿದಾಗ ನಮ್ಗೆ ಬೇಜಾರಾಗ್ಬಿಡುತ್ತೆ, ಇದನ್ನು ಬರ್ತಾರಲ್ಲ ಅಂತ. ಹಾಗೆ ತುಂಬ ವಿಚಾರಗಳು ಮಾತಾಡೋ ಇದ್ದಾವೆ. ಒಂದೊಂದಾಗಿ ನಿಮ್ಮ ಹತ್ರ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಕಂಟೆಂಟ್ ಕ್ರಿಯೇಟರ್ ಜರ್ನಿ ಹೇಗಿರುತ್ತೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನನಗೆ ಇವತ್ತಿಗೂ ಇರೋದು ಒಂದೇ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಹೋಯ್ತೈತೆ ವ್ಯೂಸು. ಯೂಟ್ಯೂಬ್ ಯಾವಾಗ ಪಿಕಪ್ ತೊಗೊಳುತ್ತೋ ಗೊತ್ತಿಲ್ಲ. ಆದಷ್ಟು ನೀವು ಸಪೋರ್ಟ್ ಮಾಡಿ ನೋಡೋಣ. ಏನಕ್ಕೆ ಅಂದರೆ 4,000 ಗಂಟೆ ಕಂಪ್ಲೀಟ್ ಆಗಬೇಕು, ಅದ್ರಲ್ಲಿ ಬರೀ 150 ಅವರ್ ಮಾತ್ರ ಕಂಪ್ಲೀಟ್ ಆಗೈತೆ. ಇನ್ನೆಲ್ಲಿ ಒಂಥರ ಸಮುದ್ರ ಥರ ಐತೆ ಇನ್ನೂ. ಅಂದರೆ ವ್ಯೂಸ್ ಬರೋದು ತುಂಬ ಕಷ್ಟ ಯೂಟ್ಯೂಬಲ್ಲಿ, ತುಂಬ ಅಂದರೆ ತುಂಬಾ ಕಷ್ಟ. ಬಟ್ ಟೈಮ್ ತಗೊಳುತ್ತೆ. ಬಟ್ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ, ನೋಡೋಣ. ಪ್ರತಿದಿನ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಡೈಲಿ ಲಾಗ್ ಆಗಿರ್ಬೋದು, ಇಲ್ಲ ಇನ್ಫಾರ್ಮೇಷನ್ ವೀಡಿಯೋಗಳಾಗಿರ್ಬೋದು, ಯಾವುದೋ ಪ್ರಾಡಕ್ಟ್ ಬಗ್ಗೆ ಇಲ್ಲ ಯಾವುದಾದ್ರು ವಿಚಾರದ ಬಗ್ಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡೋಣ ಎಷ್ಟು ದಿನ ತಗೊಳುತ್ತೆ ನೋಡೋಣ. ಈಗ ಒಂದು 160 ವೀಡಿಯೋಗಳಾಗಿದ್ದಾವೆ, ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್. ಅಲ್ಲಿವರೆಗೂ ನೆಕ್ಸ್ಟ್ ಲಾಗಲ್ಲಿ ಯಾರ್ಯಾರು ನನ್ನ ಲಾಗ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.